ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಫೇಸ್ ಆಯಿಲನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಆಯಿಲ್ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿರುವ ಸುಮಾರು ತೊಂದರೆಗಳು ಅಂದರೆ ಸಣ್ಣ ಪುಟ್ಟ ಕಲೆಗಳು, ಕಪ್ಪು ಕಲೆಗಳು ಮತ್ತು ಪಿಗ್ಮೆಂಟೇಷನ್ ಇದೆಲ್ಲ ಒಂಥರ ಮಾಯ ಆಗ್ತಾ ಬರುತ್ತೆ ಡೈಲಿ ಯೂಸ್ ಮಾಡೋದ್ರಿಂದ. ಈ ಆಯಿಲ್ ಹಚ್ಚೋದ್ರಿಂದ ಮುಖ ಕೂಡ ಒಂಥರ ಸ್ಮೂತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು ಒಂದು 8 ಬಾದಾಮಿಯನ್ನು ತಗೊಂಡು ಅದನ್ನು ಈ ಥರ ಪೌಡ್ರ್ ಮಾಡ್ಕೊಳ್ತೀನಿ. ಅದು ಬಾದಾಮಿ, ಅದು ಒಂದು 8 ಬಾದಾಮಿ ತೊಗೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇದ್ರ ಬದಲಾಗಿ ನಾವು ಬಾದಾಮಿ ಆಯಿಲನ್ನು ಕೂಡ ಅಂಗಡಿಯಲ್ಲಿ ಸಿಗೋದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಅದು ಏನು ಮಿಕ್ಸ್ ಇರುತ್ತೋ ಏನೋ ಅಂತ ಒಂದು ರೀತಿ ಇದಿರುತ್ತೆ. ಸೊ ಅದಕ್ಕೋಸ್ಕರ ನಾವೇ ಈ ಥರ ಪೌಡ್ರ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ನಾನು ಮತ್ತು ಕ್ಯಾರೆಟ್ ಮತ್ತು ಬೀಟ್ರೂಟ್ ಮತ್ತು ಈಗ ಮಾಡ್ಕೊಂಡಿರೋ ಆ ಪೌಡರ್, ಬಾದಾಮಿ ಪೌಡರನ್ನು ತೊಗೊಂಡಿದ್ದೀನಿ. ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ಸ್ ಒಂದು 2 ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್. ಮತ್ತು ಆಯಿಲನ್ನು ಯಾವ್ಯಾವ್ದು ಹಾಕಬೇಕು ಅಂತ ಈಗ ನೋಡೋಣ ಬನ್ನಿ. ಇವಾಗ ನೋಡಿ, ಒಂದು ಗ್ಯಾಸ್ ಸಿಮ್ನಲ್ಲೇ ಇಟ್ಕೊಂಡು, ಫ್ಲೇಮನ್ನು ಸಿಮ್ನಲ್ಲೇ ಇಟ್ಕೊಂಡು ಒಂದು 150 ಗ್ರಾಮ್ ಅಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ಈ ಕೊಬ್ಬರಿ ಎಣ್ಣೆ ತುಂಬ ಪ್ಯೂರ್ ಆಗಿರಬೇಕು, ಯಾಕೆಂದರೆ ಫೇಸ್ಗೆ ಯೂಸ್ ಮಾಡ್ತೀವಲ್ವ ನಾವು ಆಯಿಲು, ಅದಕ್ಕೋಸ್ಕರ. ಇದು ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅಂತ. ನೀವು ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಕೊಡಿ ಅಂದರೆ ಕೊಡ್ತಾರೆ ಅವರು. ಸೊ ಅದನ್ನೇ ಆದಷ್ಟು ನಾವು ಪ್ಯೂರ್ ಇರೋ ಆಯಿಲನ್ನೇ ತೊಗೋಬೇಕಾಗುತ್ತೆ ಇದಕ್ಕೆ. ಇದನ್ನು ಈ ಥರ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಸ್ವಲ್ಪ. ಯಾವುದೇ ಕಾರಣಕ್ಕೂ ಫ್ಲೇಮ್ ಮಾತ್ರ ಹೈ ಇಡಬಾರ್ದು, ಈ ಎಣ್ಣೆ ಕಂಪ್ಲೀಟ್ ಆಗೋ ತನಕನೂ. ಇವಾಗ ಸ್ವಲ್ಪ ನಾನು ಕ್ಯಾಸ್ಟ್ರ್ ಆಯಿಲ್ ಸೇರಿಸ್ತಾ ಇದ್ದೀನಿ, ಅಂದರೆ ಹರಳೆಣ್ಣೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1 ಚಮಚ ಅಷ್ಟೇ, 1 ಚಮಚ ಅಷ್ಟು ಸೇರಿಸಿದರೆ ಸಾಕಾಗುತ್ತೆ. ಇದು ಸ್ಕಿನ್ನಿಗೆ ಒಂಥರ ಸ್ಮೂತ್ನೆಸ್ ಕೊಡುತ್ತೆ ಇದು. ಸೊ ಇದನ್ನು ಒಂದು ಸ್ಪೂನ್ ಸೇರಿಸಿದರೆ ಸಾಕಾಗುತ್ತೆ. ಈ ಥರ 2 ಕೂಡ ಚೆನ್ನಾಗಿ ಮಿಕ್ಸಪ್ ಮಾಡಿ ಅದನ್ನು ಸ್ವಲ್ಪ ಕಾಯಿಸೋಣ. ಸ್ವಲ್ಪ ಚೆನ್ನಾಗಿ ಕಾಯಲಿ ಅದು. ಇವಾಗ ನೋಡಿ, ನಾವು ತುರ್ಕೊಂಡಿದ್ವಲ್ಲ, ಒಂದೇ ಒಂದು ಸಣ್ಣ ಕ್ಯಾರೆಟ್ ತೊಗೊಂಡು ಅದನ್ನು ತುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಇದು ಆಯಿಲ್ ತುಂಬಾ ಚೆನ್ನಾಗಿರುತ್ತೆ, ಸ್ಕಿನ್ ಒಂಥರ ಸ್ಮೂತ್ನೆಸ್ ಬರುತ್ತೆ. ಡೈಲಿ ಹಚ್ಚಬೇಕು, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಅಥವಾ ನೈಟ್ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಹಾಗೆ ಬಿಟ್ಟರು ಬೆಳಗ್ಗೆ ತೊಳೆದ್ರೂ ಪರವಾಗಿಲ್ಲ, ಫೇಸ್ನ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸುಮಾರು ಕಾಯ್ತಾ ಬಂದಿದೆ. ಇವಾಗ ನಾವು ಬೀಟ್ರೂಟ್ ಏನು ತುರಿದ್ವಿ ಅದು ಕೂಡ ಅಷ್ಟೇ, ಒಂದು ಸಣ್ಣದು ಬೀಟ್ರೂಟ್ ತೊಗೊಂಡ್ರೆ ಸಾಕಾಗುತ್ತೆ. ಅದನ್ನು ಕೂಡ ಸೇರಿಸಿದ್ದೀನಿ. ಬೀಟ್ರೂಟ್ ತುರ್ಕೊಂಡು ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು. ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದಕ್ಕೋಸ್ಕರ ಅದು ನೀರಿನ ಅಂಶ ಎಲ್ಲನೂ ಹೋಗಬೇಕು. ಬೀಟ್ರೂಟ್ ಮತ್ತು ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಬಾಡಬೇಕಾಗುತ್ತೆ. ಸೊ ಎಣ್ಣೆಯಲ್ಲೇ ಅದು ಚೆನ್ನಾಗಿ ಫ್ರೈ ಆಗಬೇಕು, ಈ ಥರ ಕುದಿಬೇಕಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ಈ ಆಯಿಲನ್ನು, ಏಕೆಂದರೆ ನಾವು ಸಿಮ್ಮಲ್ಲೇ ಮಾಡಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಇದು, ಬಟ್ ಈ ಥರ ಮಾಡಿದರೆ ನಮಗೆ ಆಯಿಲ್ ಪರ್ಫೆಕ್ಟಾಗಿ ಸಿಗೋದು. ಚೆನ್ನಾಗಿ ಕಾಯ್ತಾ ಇದೆ ನೋಡಿ, ಅದು ಕುದೀತಾ ಇದೆ ಎಲ್ಲವೂ ಕೂಡ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲ, ಇದ್ರ ಪರಿಮಳ ಕೂಡ ಅದ್ಭುತವಾಗಿರುತ್ತೆ. ಒಂಥರ ಹಚ್ಕೊಂಡಾಗ ಅಷ್ಟು ನೆಮ್ಮದಿ ಆಗುತ್ತೆ, ಮನಸ್ಸಿಗೆಲ್ಲ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ನಾನು ಈ ಬಾದಾಮಿ ಪೌಡ್ರ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಬಾದಾಮಿ ಪೌಡ್ರ್ ಸೇರಿಸಿ ಕೂಡ ಅಷ್ಟೇ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹೊತ್ತು. ತುಂಬ ಅದು ಅಂದರೆ ಕಪ್ಪು ಬರೋ ತನಕ ಎಲ್ಲ ಕುದಿಸಬಾರ್ದು. ಸ್ವಲ್ಪ ಅದು ನೀರಿನ ಅಂಶ ಬಿಡ್ತಾ ಇದೆ ಅಂತ ಗೊತ್ತಾಗುವಾಗ ನಾವು ಅದನ್ನು ಇಳಿಸಿಬಿಡಬೇಕು ಕೆಳಗಡೆ ಗ್ಯಾಸಿಂದ. ಇನ್ನೂ ಸ್ವಲ್ಪ ಆಗಬೇಕಾಗಿದೆ ಅದು ಗೊತ್ತಾಗುತ್ತೆ ನಮಗೆ. ಅದು ಅಂದ್ರಲ್ಲ ಸ್ವಲ್ಪ ಇದಾಗ್ತಾ ಬರುತ್ತೆ, ಬಾಡ್ತಾ ಬರುತ್ತೆ, ಆವಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಹಾಗಂತ ತುಂಬ ಹಸಿ ಇರುವಾಗಲೂ ತೆಕ್ಕೋಬಾರ್ದು, ಅದು ಕೂಡ ಚೆನ್ನಾಗಿರಲ್ಲ. ಸ್ವಲ್ಪ ಬಾಡಿದೆ ಅಂತ ಗೊತ್ತಾಗುವಾಗ ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿಯೇ ಫ್ರೈ ಆಗಬೇಕು ಅದು ಆ್ಯಕ್ಚುಲಿ, ಅಂದರೆ ತುಂಬ ಕಪ್ಪಾಗಬಾರ್ದು ಅಷ್ಟೇ. ಇವಾಗ ನೋಡಿ ಆಗಿದೆ, ಅದನ್ನು ಇದು ಸೋಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇಷ್ಟು ಈ ಕಲರ್ ಬಂದರೆ ನಮಗೆ ಸಾಕಾಗುತ್ತೆ. ಕರೆಕ್ಟಾಗಿದೆ, ಇದು ಪರ್ಫೆಕ್ಟ್ ಹದದಲ್ಲಿ ಬಂದಿದೆ. ಇದನ್ನು ಸೋಸ್ಕೊಂಡ್ಬಿಡೋಣ ಇವಾಗ. ಸೋಸ್ಕೊಳ್ಳುವಾಗಲೂ ಅಷ್ಟೇ, ಆ ಜರಡಿ ಒಳ್ಳೇದಿಲ್ಲ ಅಂತಂದರೆ ಸ್ವಲ್ಪ ನೋಡಿ ಕೆಳಗಡೆ ಸ್ವಲ್ಪ ಏನೋ ಸಣ್ಣದು ಇದ್ದಂಗೆ ಇದೆ ಅಲ್ವಾ, ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಇದನ್ನೇನು ಮಾಡಬೇಕು ಅಂದರೆ ಬಟ್ಟೆಯಲ್ಲಿ ನಾವು ಇನ್ನೊಮ್ಮೆ ಬಟ್ಟೆಯಲ್ಲಿ ಸೋಸ್ಕೋಬೇಕಾಗತ್ತೆ. ಇವಾಗ ನಾನು ವಿಟಮಿನ್ ಇ ಕ್ಯಾಪ್ಸಲ್ಸ್ ಒಂದು 2 ತೊಗೊಂಡಿದ್ವಲ್ವ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ.
ಅದನ್ನು ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಇವಾಗ ಒಂದು ಬಟ್ಟೆ ಇಟ್ಟು ಇದು ಮಾಡ್ಕೊಂಡಿದ್ದೀನಿ, ಸೋಸ್ಕೊಂಡಿದ್ದೀನಿ ನೋಡಿ. ಇವಾಗ ಸಣ್ಣ ಪೌಡ್ರ್ ಬರೋದಿಲ್ಲ, ಯಾಕೆಂದರೆ ಜರಡಿ ಸರಿ ಇಲ್ಲ ಅಂದ್ರೂ ಆ ಥರ ಸಣ್ಣ ಪೌಡ್ರ್ ಬಂದುಬಿಡುತ್ತೆ. ಬಟ್ಟೆಯಲ್ಲಿ ಸೋಸ್ಕೊಂಡಾಗ ನಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಸೊ ಆಯಿಲ್ ರೆಡಿಯಾಗಿದೆ. ಇವಾಗ ಇದನ್ನು ಈ ಥರ ಒಂದು ಗಾಜಿನ ಬಾಟ್ಲಲ್ಲೇ ನಾವು ಸಂಗ್ರಹ ಮಾಡ್ಕೋಬೇಕಾಗುತ್ತೆ. ಇದನ್ನು ಸುಮಾರು 1 ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಹೊರಗಡೆ ಇಡ್ಬೋದು, ಫ್ರಿಜ್ ಕೂಡ ಬೇಡ, ಔಟ್ಸೈಡೇ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ತುಂಬ ಒಂಥರ ಸ್ಮೂತ್ನೆಸ್ ಫೀಲ್ ಆಗುತ್ತೆ ನಿಮಗೆ ಹಚ್ಕೊಂಡಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು. ನೀವು ಕೂಡ ಟ್ರೈ ಮಾಡಿ ನೋಡಿ.